ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಜಯಲಕ್ಷ್ಮಿ ಕಿಚನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈಗ ನಾನು ಮನೆಯಲ್ಲೇ ಸುಲಭವಾಗಿ ಕುಷ್ಕಾ ರೈಸ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ನೋಡ್ರಿ ಕುಷ್ಕಾ ರೈಸ್ ಮಾಡೋದು ಮನೆಯಲ್ಲೇ ತುಂಬ ಸುಲಭ. ನೋಡ್ರಿ ಈ ರೀತಿಯಾಗಿ ಬರುತ್ತೆ. ಮೊದಲು ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮ್ಯಾಟೊ, ಮತ್ತೊಂದು ಸ್ವಲ್ಪ ಈರುಳ್ಳಿ, ಮೊಸರು, ಚಕ್ಕೆ, ಲವಂಗ, ಪಲಾವ್ ಎಲೆ ಅಂತಾರಲ್ಲ ಅದು, ಜೀರಿಗೆ, ಇದನ್ನೆಷ್ಟೆಲ್ಲ ಬೇಕು ಇದಕ್ಕೆ. ನೋಡಿರಿ ನಾನು ಕಡಾಯಿನ ಕಾಯಕ್ಕಿಟ್ಟಿನಿ. ಅದಕ್ಕೆ 2-3 ಸ್ಪೂನ್ ಎಣ್ಣೆಯನ್ನು ಹಾಕ್ತೀನಿ. 2-3 ಸ್ಪೂನ್ ಎಣ್ಣೆ ಹಾಕಿ ಕಾಯಕ್ಕೆ ಬಿಡ್ರಿ. ಅನಂತರ ಚಕ್ಕೆ, ಲವಂಗ, ಕರಿಮೆಣಸು ಏನೇನು ತೊಗೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊರಿ. ಆಮೇಲೆ ಈರುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿನ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿರಿ ನೀಟಾಗಿ ಬೇಯಿಸ್ಕೊರಿ, ಇಲ್ಲ ಸಪ್ರೇಟ್ ಆಗಿ ಬೇಯಿಸ್ಕೊಂಡ್ರು ನಡೀತಾ. ನಾನು ಎಲ್ಲನೂ ಒಂದೇ ಸತಿ ಬೇಯಿಸ್ಕೊಳಕತ್ತೀನಿ. ನೋಡಿರಿ ಚೆಂದಾಗಿ ಬೇಯಿಸ್ಕೋಬೇಕು. ನೋಡಿರಿ ಈ ರೀತಿ ಬೇಯಿದ ನಂತರ ಅದಕ್ಕೆ ಒಂದು ಪ್ಲೇಟ್ನಾಗ ತೆಗಿಬೇಕು. ಸ್ವಲ್ಪ ಆರಾಕ್ ಬಿಡಬೇಕು. ಆರಾಕ್ಬಿಟ್ಟ ನಂತರ ಅದನ್ನೆಲ್ಲ ಪೇಸ್ಟ್ ಮಾಡ್ಕೋಬೇಕು. ಮಿಕ್ಸಿ ಹಾಕಿ ರುಬ್ಕೋಬೇಕು. ನೋಡಿರಿ ಎಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಬೇಕು, ಬಿಸಿ ಹಾಕಬಾರ್ದು. ನೀಟಾಗಿ ತರಿಯಾಗಿ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ. ಆನಂತರ ಒಂದು ಕುಕ್ಕರ್ ಒಳಗೆ 2-3 ಸ್ಪೂನ್ ಎಣ್ಣೆ ಹಾಕೋರಿ. ಆನಂತರ ಈರುಳ್ಳಿ, ಕೊತ್ತಂಬರಿನ ಹಾಕ್ಕೊಂಡು ಬೇಯಿಸ್ಕೋಬೇಕು. ನೋಡಿರಿ ಫಸ್ಟಿಗೆ ಎಲ್ಲ ಹಾಕಿರ್ತೀವಲ್ಲ, ಆಮೇಲೆ ಹಾಕೋ ಅವಶ್ಯಕತೆ, ಟೊಮ್ಯಾಟೋದೇನೋ ಹಾಕೋ ಅವಶ್ಯಕತೆ ಇರಲ್ಲ. ರುಬ್ಕೊಂಡಿರ್ತೀವಲ್ಲ, ಈಗ ಬರೀ ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿನ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿರಿ ಈ ರೀತಿಯಾಗಿ ಬೇಯಿಸ್ಕೋಬೇಕು. ಅನಂತರ ನಾವು ರುಬ್ಕೊಂಡು ಪೇಸ್ಟ್ನ ಹಾಕಬೇಕು. ಪೇಸ್ಟ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡಿಕೊಂಡು ಅದನ್ನು ಆಮೇಲೆ ಮೊಸರು ಹಾಕಬೇಕು. ಮೊಸರು ಹಾಕಿ ಅನಂತರ ಎಷ್ಟು ಗ್ಲಾಸ್ ಅಕ್ಕಿ ತೊಗೊಂಡಿರ್ತೀವಿ ಅದ್ರ ನಿಮ್ಗೆ ಮೆತ್ತಗೆ ಬೇಕಂದ್ರೆ ಮೆತ್ತಗೆ ಮಾಡ್ಕೊಬೋದು, ಉದುರು ಬೇಕಂದ್ರೆ ಉದುರು ಮಾಡ್ಕೊಬೋದು. ನಾನು ನೀರು ಹಾಕೋತಾ ಇದ್ದೀನಿ. ನಾನು ಒಂದು ಸಣ್ಣ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೆ, ಅದ್ರ ಗ್ಲಾಸಲ್ಲೇ 2 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಆನಂತರ ಮಸಾಲೆ ಪುಡಿ ಹಾಕೋರಿ. ಅನಂತರ ಅಚ್ಚಕಾರದ ಪುಡಿ ನೋಡಿ ಹಾಕೋರಿ. ಫಸ್ಟ್ ಮೆಣಸಿನ್ಕಾಯಿ ಎಲ್ಲ ರುಬ್ಕೊಂಡಿರ್ತೀವಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಸಕ್ಕರೆ, ನೋಡ್ರಿ ಆಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಅನಂತರ ಅಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ರಿ ಮಿಕ್ಸ್ ಮಾಡಿ ನಾನು ಕುಕ್ಕರ್ನ ಮುಚ್ಚಿ 3 ವಿಸಿಲ್ ಹೊಡಿಸ್ತಾ ಇದ್ದೀನಿ. 3 ವಿಸಿಲ್ ಆದರೆ ಸಾಕು. ನೋಡ್ರಿ ನಮ್ಮ ಕುಷ್ಕಾ ಪಲಾವ್ ಯಾವ ರೀತಿಯಾಗಿ ಬಂದಿದೆ ಅಂತ. ನೋಡ್ರಿ ಈ ರೀತಿ ಕಲರ್ಫುಲ್ಲಾಗಿ ಬಂದೈತಿ. ನೋಡ್ರಿ ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೋಬಹುದು. ನೋಡ್ರಿ ಈ ರೀತಿ ಬಂದಿದೆ, ಕಲರ್ಫುಲ್ಲಾಗಿ ಬಂದಿದೆ. ನೋಡ್ರಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬಹುದು. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ.